4,000 ಸರ್ಕಾರಿ ನಿವೇಶನಗಳನ್ನ ಅಂಗನವಾಡಿಗೆ ನಾವು ಈಗಾಗಲೇ ಉದಾರದಲ್ಲಿ ಹೆಸರನ್ನ. ಎಲ್ಲರಿಗೂ ನಮಸ್ಕಾರ. ರಾಜ್ಯದಲ್ಲಿನ ಅಂಗನವಾಡಿ ಕೇಂದ್ರಗಳಿಗೆ ಶೌಚಾಲಯ, ವಿದ್ಯುತ್ ಸೇರಿದಂತೆ ಮೂಲ ಸೌಕರ್ಯಗಳನ್ನು ಒದಗಿಸಬೇಕೆಂದು ರಾಜ್ಯ ಹೈಕೋರ್ಟ್ ಹಲವಾರು ಪ್ರಕರಣಗಳಲ್ಲಿ ನಿರ್ದೇಶನಗಳನ್ನು ನೀಡಿದೆ. ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡಗಳಲ್ಲಿ ನಡೆಯುತ್ತಿದ್ದರೂ ಅವುಗಳಿಗೆ ಎಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು. ಮೂಲ ಸೌಕರ್ಯಗಳಿರುವ ಕಟ್ಟಡಗಳನ್ನೇ ಬಾಡಿಗೆಗೆ ಆಯ್ದುಕೊಳ್ಳಬೇಕೆಂದು ಸರ್ಕಾರವೂ ಸಹ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಲವಾರು ಬಾರಿ ಸೂಚನೆಗಳನ್ನು ನೀಡಿದ್ದು ಇದೆ. ಅಂಗನವಾಡಿಗಳು ಸ್ವಂತ ಸರ್ಕಾರಿ ಕಟ್ಟಡಗಳಲ್ಲಿಯೇ ನಡೆಯಬೇಕು. ಹೊಸ ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಿ ಬಾಡಿಗೆ ಕಟ್ಟಡಗಳಲ್ಲಿ ನಡೀತಾ ಇರತಕ್ಕಂತಹ ಅಂಗನವಾಡಿ ಕೇಂದ್ರಗಳನ್ನ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಿಸಬೇಕು ಎಂಬ ವಿಚಾರಗಳು ದಶಕಗಳಿಂದಲೂ ಮೇಲಿಂದ ಮೇಲೆ ವಿಧಾನಮಂಡಲ ಅಧಿವೇಶನ ಕಲಾಪದಲ್ಲಿ ಪ್ರಸ್ತಾಪವಾಗ್ತಾನೆ ಇವೆ. ಆದರೆ ಬಹಳಷ್ಟು ಅಂಗನವಾಡಿ ಕೇಂದ್ರಗಳು ಮೂಲ ಸೌಕರ್ಯಗಳಿಲ್ಲದೆ ಇರುವ ಬಾಡಿಗೆ ಕೇಂದ್ರಗಳಲ್ಲಿಯೇ ನಡೆಯುತ್ತಿವೆ. ರಾಜ್ಯದ ಕೆಲವು ಭಾಗಗಳಲ್ಲಿ ಹೊಸ ಅಂಗನವಾಡಿ ಕಟ್ಟಡಗಳು ನಿರ್ಮಾಣವಾಗಿ ವರ್ಷಗಳೇ ಕಳೆದಿದ್ರೂ ಬಾಡಿಗೆ ಕೇಂದ್ರಗಳಲ್ಲಿರುವ ಅಂಗನವಾಡಿ ಕೇಂದ್ರಗಳನ್ನು ಹೊಸ ಕಟ್ಟಡಗಳಿಗೆ ಸ್ಥಳಾಂತರಿಸಲು ಅಧಿಕಾರಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಮೀನಮೇಷ ಎಣಿಸುತ್ತಾ ಕಾಲ ದೂಡುತ್ತಿರುವ ಉದಾಹರಣೆಗಳನ್ನು ಸಹ ನಾವು ನೋಡುತ್ತಿದ್ದೇವೆ. ಬಾಡಿಗೆ ಕಟ್ಟಡಗಳಲ್ಲಿನ ಅಂಗನವಾಡಿ ಕೇಂದ್ರಗಳನ್ನು ಕೆಲವು ಸ್ವಾರ್ಥ ಸಾಧಕ ಕಾರ್ಯಕರ್ತೆಯರು ಹೊಸ ಕಟ್ಟಡಗಳು ನಿರ್ಮಾಣವಾಗಿದ್ದರೂ ಅಲ್ಲಿಗೆ ಹೋಗುತ್ತಿಲ್ಲ ಎಂದು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೇ ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡಿರುವ ಉದಾಹರಣೆಗಳನ್ನು ಸಹ ನಾವು ನೋಡ್ತಾ ಇದ್ದೇವೆ. ಯಾರೊಂದಿಗಿನ ಯಾವ ಒಳ ಒಪ್ಪಂದವೋ ಏನೋ ಅಂಗನವಾಡಿ ಕೇಂದ್ರಗಳು ಬಹುತೇಕ ಭಾಗಗಳಲ್ಲಿ ಇಂದಿಗೂ ಬಾಡಿಗೆ ಕಟ್ಟಡಗಳಲ್ಲಿಯೇ ನಡೆಯುತ್ತಿವೆ. ಸರ್ಕಾರ ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಪ್ರತಿ ವರ್ಷ ಅಂಗನವಾಡಿ ಕೇಂದ್ರಗಳ ಕಟ್ಟಡಗಳ ಬಾಡಿಗೆಗಾಗಿಯೇ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿಗಳ ಹೊರೆಯಾಗುತ್ತಲೇ ಇದೆ. ಅಂಗನವಾಡಿ ಕೇಂದ್ರಗಳಿಗೆ ಸ್ವಂತ ಕಟ್ಟಡದ ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬರಲಾರಂಭಿಸಿದೆ. ಬೆಳಗಾವಿಯಲ್ಲಿ ನಡೆದ ಇರತಕ್ಕಂತಹ ವಿಧಾನ ಮಂಡಲ ಚಳಿಗಾಲ ಅಧಿವೇಶನದಲ್ಲಿ 2023 ಡಿಸೆಂಬರ್ 13 ವಿಧಾನಸಭೆ ಕಲಾಪದ ಪ್ರಶ್ನೋತ್ತರ ಕಲಾಪದಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಸ್ವಂತ ಕಟ್ಟಡಗಳು ಬೇಕು ಅಂತಕ್ಕಂಥ ವಿಚಾರ ಮತ್ತೆ ಪ್ರಸ್ತಾಪವಾಯಿತು. ತಿಪಟೂರು ಕ್ಷೇತ್ರದ ಶಾಸಕ ಷಡಕ್ಷರಿ ಅವರು ಪ್ರಶ್ನೋತ್ತರ ಕಲಾಪದಲ್ಲಿ ಅಂಗನವಾಡಿ ಕೇಂದ್ರಗಳ ಸಂಖ್ಯೆ, ಅವುಗಳಲ್ಲಿ ಸ್ವಂತ ಕಟ್ಟಡಗಳಿರುವ ಕೇಂದ್ರಗಳು ಹಾಗೂ ಬಾಡಿಗೆ ಕೇಂದ್ರಗಳಲ್ಲಿ ನಡೀತಾ ಇರತಕ್ಕಂತಹ ಕಟ್ಟಡಗಳು ಎಷ್ಟು ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪಿಸಿ ಹೊಸ ಅಂಗನವಾಡಿ ಕಟ್ಟಡಗಳ ನಿರ್ಮಾಣಕ್ಕೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಅಂತ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಪ್ರಶ್ನೆ ಮಾಡಿದರು. ಸದರಿ ಪ್ರಶ್ನೆಗೆ ಉತ್ತರಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂಗನವಾಡಿ ಕೇಂದ್ರಗಳ ಸ್ವಂತ ಕಟ್ಟಡಗಳ ವಿಚಾರವಾಗಿ ಏನೇನು ಹೇಳಿದ್ರು ಅನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ ಬನ್ನಿ. ಷಡಕ್ಷರಿ ಅವರೇ. ಅಧ್ಯಕ್ಷರೇ, 1877ನೇ ಪ್ರಶ್ನೆಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರನ್ನ ಕೇಳಿದ್ದಾರೆ. ಒದಗಿಸಲಾಗಿದೆ. ಉತ್ತರ ಕೊಟ್ಟಿದ್ದಾರೆ. ಅಂಕಿಅಂಶ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು ಬಾಡಿಗೆ ಕಟ್ಟಡಗಳು 62 ಇದೆ, ಇತರ ಕಟ್ಟಡ 7 ಇದೆ. ಅಲ್ಲಿ ಬಾಡಿಗೆಯಲ್ಲಿ ಇರೋರು ನೋಟಿಸ್ ಕೊಟ್ಟು ಖಾಲಿ ಮಾಡಿ ಅಂತಿದ್ದಾರೆ. ನಗರ ಪ್ರದೇಶದಲ್ಲಿ 18 ಕಟ್ಟಡ ಇದೆ, ಅದಕ್ಕೆ ನಿವೇಶನ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥದಕ್ಕೆ ನಿವೇಶನ ಒದಗಿಸ್ತಿದ್ದೀನಿ, ಕಟ್ಟಡ ಮಾಡ್ಲಿಕ್ಕೆ ಜಾಗ ಇಲ್ಲ. ಅದನ್ನ ಯಾವ ರೀತಿ ಮಾಡ್ತೀರ ಅಂತ ದಯಮಾಡಿ ತಿಳಿಸ್ಬೇಕು. ನಮ್ಮ ಕ್ಷೇತ್ರದಲ್ಲಿ ಅಂಗನವಾಡಿ ಕಟ್ಟಡಗಳ ಬಗ್ಗೆ ಮತ್ತು ಸ್ವಂತ ಕಟ್ಟಡಗಳ ಬಗ್ಗೆ ನಮ್ಮ ಗಮನವನ್ನ ಸೆಳೆದಿದ್ದಾರೆ. ಏನು ಅಂಕಿಅಂಶಗಳು ಇದಾವೆ ಪ್ರಸ್ತುತ ಅವರ ಕ್ಷೇತ್ರದಲ್ಲಿ ನಿವೇಶನಗಳಿದ್ರೆ ನಾವು ಅಂಗನವಾಡಿಗಳಿಗೆ ನಾನು ಬಂದ ಮೇಲೆ ಸುಮಾರು 4,000 ಸರ್ಕಾರಿ ನಿವೇಶನಗಳನ್ನ ಅಂಗನವಾಡಿಗೆ ನಾವು ಈಗಾಗಲೇ ಉದಾರದಲ್ಲಿ ಹೆಸರನ್ನ ಇದನ್ನ ಮಾಡಿದೀವಿ. ಅದೇ ರೀತಿ ಮಾನ್ಯ ಸದಸ್ಯರ ಈ ಒಂದು ಕಾಳಜಿಗೆ ಅಪ್ರಿಶಿಯೇಟ್ ಮಾಡ್ತಾ ನಾನು ಅವ್ರಿಗೆ ಬರುವಂತ ಸಿಟಿ ಅಥವಾ ಎಲ್ಲಿ ಏನ್ ಬರುತ್ತೋ ಅವ್ರಿಗೆ ಲೆಟರ್ ಅನ್ನ ಬರೆದು ನಮ್ಮ ಅಧಿಕಾರಿಗಳನ್ನ ಖುದ್ದು ಅವ್ರಿಗೆ ಭೇಟಿ ಮಾಡಿಸಿ ನಿವೇಶನಗಳನ್ನ ಸಿಕ್ಕ ತಕ್ಷಣ ಅಲ್ಲೂ ಕೂಡ ಕಟ್ಟಡಗಳನ್ನ ಕಟ್ಟಿಸ್ತೀವಿ. ಇಲ್ಲ ಅಲ್ಲಿ ನಗರಸಭೆ, ನಮ್ದು ನಗರಸಭೆ ವ್ಯಾಪ್ತಿನಲ್ಲಿ ಇರ್ತಕ್ಕಂಥದ್ದು ಕಟ್ಟಡಗಳನ್ನ ನಿವೇಶನ ಕೊಡಿಸ್ಬಿಟ್ಟಿದ್ದೇನೆ. ಈಗ ಉಳಿದಿರ್ತಕ್ಕಂಥದ್ದಕ್ಕೆ ಕಟ್ಟಡ ಇಲ್ಲ. ಅದನ್ನ ಅಲ್ಲಿ CS ಸೈಟ್ಸ್ ಇದೆ, ಅದಕ್ಕೆ ಹಣ ಕೊಟ್ರೆ CS ಸೈಟ್ ಆಕ್ಷನ್ ಮಾಡ್ತಾರೆ, ತಗೊಳ್ಳಿಕ್ಕಾಗಲ್ಲ. ಅದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಡ್ತಾರೆ ಅದನ್ನ ದಯಮಾಡಿ ಹೇಳ್ಬೇಕು.
ಸೈಟ್ಗಳನ್ನ ಈಗ ನಾವು ಸರ್ಕಾರದ ವತಿಯಿಂದ ತಗೊಂಡ್ರು ಕೂಡ ಪ್ರಸ್ತುತ ಮಾರ್ಕೆಟ್ ಬೆಲೆ ಏನಿರುತ್ತೋ ಅದ್ರ 2 ಪಟ್ಟು ಕಡಿಮೆ ರೇಟ್ ನಲ್ಲಿ ನಾವು ತಗೊಳ್ಬೇಕಾಗತ್ತೆ. ಈಗ ನಮ್ಮ ಇಲಾಖೆನಲ್ಲಿ CA ಸೈಟ್ ಗಳನ್ನ ತಗೊಂಡು ನಾವು ಕಟ್ಟಡ ಕಟ್ಟಲಿಕ್ಕೆ ಪ್ರಾವಿಷನ್ ಇಲ್ಲ. ತಮ್ಮ ಗಮನಕ್ಕೂ ನಾನು ತರ್ಲಿಕ್ಕೆ ಬಯಸ್ತೇನೆ. ಆದ್ರೂ ಕೂಡ DC ಗಳ ಹತ್ರ ನಾನು ಮಾತಾಡಿ CA ಸೈಟ್ ಅನ್ನ ಯಾವ ರೀತಿ ನಾವು ತಗೊಳ್ಬಹುದು, ಯಾಕಂದ್ರೆ ಸರ್ಕಾರದಲ್ಲೇ ನಾವು ಅಂಗನವಾಡಿಗಳು ಇರೋದ್ರಿಂದ ಯಾವ ರೀತಿ ನಾವು ತಗೊಳ್ಬಹುದು ಅನ್ನೋದನ್ನ ನಾನು ಚರ್ಚೆ ಮಾಡಿ ಅದನ್ನು ಕೂಡ ಕ್ರಮ ತಗೊಳ್ತೀನಿ.